ಹಲೋ, ಇವತ್ತು ಡಿಫ್ರೆಂಟ್ ಆಗಿರೋವಂಥ ಸೊಪ್ಪು ಸಾರು ಮಾಡೋದು. ನುಗ್ಗೆ ಸೊಪ್ಪಲ್ಲಿ ಮಸ್ಸೊಪ್ಪು ಸಾರು ಮಾಡ್ತಾಯಿದ್ವಿ. ಇಲ್ಲೊಂದು ಕಪ್ ಬೇಳೆ ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ನೀರು, ಬೆಳ್ಳುಳ್ಳಿ, ಒಂದು 4 ಟೊಮೆಟೊ ಮತ್ತು ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಎರಡು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಹಾಕಿ ಬೇಳೆ ಬಂದಿದೆ. ಯೂಶಲಿ ಮಸ್ಸೊಪ್ಪು ಸಾರಿಗೆಲ್ಲ ನಾನು ಮಿಕ್ಸಿ ಯೂಸ್ ಮಾಡಲ್ಲ, ಮಡಿಕೆಗೆ ಹಾಕಿ ನುಣ್ಣಗೆ ರುಬ್ಕೋತೀರಿ. ನಿಮಗೆ ಬೇಕಿದ್ದರೆ ಮಿಕ್ಸಿ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಯೂಶಲಿ ಮಸ್ಸೊಪ್ಪು ಅಂತಂದರೆ ಪಾಲಕ್ಕು ಅಥವಾ ಮೆಂತ್ಯ ಬೇರೆಯನ್ನು ಯಾವುದರ ಸೊಪ್ಪು ಹಾಕಿ ಮಾಡ್ತಾರೆ. ಒಂದ್ಸತಿ ಈ ಥರ ನುಗ್ಗೆ ಸೊಪ್ಪಲ್ಲಿ ಟ್ರೈ ಮಾಡಿ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಬ್ಬಿರೋ ಅಂಥ ಸೊಪ್ಪನ್ನು ಇದಕ್ಕೆ ಹಾಕಿ 10 ನಿಮಿಷ ಕುದಿಸ್ಕೊಳ್ಳಿ. ನುಗ್ಗೆ ಸೊಪ್ಪಿನ ಮಸ್ಸೊಪ್ಪು ಸಾರು ರೆಡಿಯಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.